ನಿದ್ದೆಯಲ್ಲಿ ಎಷ್ಟೋ ಕನಸುಗಳು ಬರುತ್ತವೆ. ಕೆಲವು ಸುಖದ್ದು, ಕೆಲವು ದುಃಖದ್ದು, ಕೆಲವು ಬಹಳ ಭಯಾನಕವಾದ್ದು. ನಿಜ ಹೇಳಬೇಕು ಅಂದ್ರೆ ಇದ್ರ ಮೇಲೆ ನಮಗೆ ಯಾವ ಹಿಡಿತಾನೂ ಇರೋದಿಲ್ಲ. ಆದ್ರೆ ನಾನು ಎಷ್ಟೋ ಜನಗಳನ್ನ ನೋಡಿದ್ದೀನಿ. ಅವರು ಕಣ್ಬಿಟ್ಕೊಂಡೇ ಕನಸನ್ನ ಕಾಣ್ತಾರೆ, ಅದರಲ್ಲೇ ಬದುಕ್ತಾರೆ. ಅವರದ್ದೇ ಆದ ಒಂದು ಕನಸಿನ ನಗರ ಇರತ್ತೆ, ಅದರಲ್ಲೇ ಜೀವನ ಮಾಡ್ತಿರ್ತಾರೆ. ವಾಸ್ತವ ಏನು ಅನ್ನೋದ್ರ ಬಗ್ಗೆ ಅವರಿಗೆ ಯಾವ ವ್ಯತ್ಯಾಸನೂ ಇರೋದಿಲ್ಲ. ಇನ್ನು ಕೆಲವರು ಹೇಗಿರ್ತಾರೆ ಅಂದ್ರೆ ಅವರಿಗೆ ಸ್ವಲ್ಪನೂ ಬುದ್ಧಿ ಇರೋದಿಲ್ಲ. ಅದನ್ನ ಬಿಟ್ಬಿಡಿ. ಆದ್ರೆ ಬುದ್ಧಿ ಹೇಗ್ ಹೇಳ್ತಾರೆ ಅಂದ್ರೆ ಇಡೀ ಜಗತ್ತಲ್ಲಿ ಎಲ್ಲ ಜ್ಞಾನನೂ ಇವರಿಗೆ ಇರೋ ಹಾಗೆ. ಕೆಲವರು ಹೇಗಿರ್ತಾರೆ ಅಂದ್ರೆ ಅವರಿಗೆ ಪ್ರೀತಿಸೋದಕ್ಕೆ ಬರೋದಿಲ್ಲ, ಅದೇನೋ ಪರವಾಗಿಲ್ಲ. ಆದ್ರೆ ಹೇಗ್ ಮಾತಾಡ್ತಾರೆ ಅಂದ್ರೆ ಪ್ರೀತಿ ವಿಷಯದಲ್ಲಿ ಎಲ್ಲವೂ ಕೂಡ ಇವರಿಗೆ ಮಾತ್ರ ಗೊತ್ತಿರೋ ಹಾಗೆ. ಈಗ ನಾನ್ ಹೇಳ್ತಿರೋ ಅರ್ಥ ನೀವು ಹೀಗೆಲ್ಲ ಮಾಡ್ತೀರಾ ಅಂತಲ್ಲ. ಆದ್ರೆ ಯಾರಾದ್ರೂ ಒಬ್ರು ಹೀಗ್ ಮಾಡೋರಿದ್ರೆ ಅಂಥ ವ್ಯಕ್ತಿ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ ಆ ವ್ಯಕ್ತಿ ಬೇರೆ ಯಾರ ಜೊತೆನೂ ಅಲ್ಲ, ತಾನೇ ತಪ್ಪು ಮಾಡ್ಕೋತಿದ್ದಾನೆ ಅಂತ. ಯಾಕೆಂದ್ರೆ ಹೀಗ್ ಮಾಡೋದ್ರಿಂದ ಅವನು ತನ್ನ ದೋಷಗಳನ್ನ, ದುರ್ಗುಣಗಳನ್ನ ಜಗತ್ತಿನಿಂದ ಅಲ್ಲ, ತನ್ನಿಂದಾನೇ ಮುಚ್ಚಿಟ್ಕೊಳ್ತಿದ್ದಾನೆ. ನೀವು ನಿಮ್ಮನ್ನೇ ಅರ್ಥ ಮಾಡ್ಕೊಂಡಿರೋದಿಲ್ಲ, ಪೂರ್ತಿಯಾಗಿ ನಿಮ್ಮನ್ನೇ ವಿಶ್ಲೇಷಣೆ ಮಾಡ್ಕೊಂಡಿರೋದಿಲ್ಲ. ನಿಮ್ಮ ದುರ್ಗುಣಗಳನ್ನ, ನಿಮ್ಮ ತಪ್ಪುಗಳನ್ನ ನೀವೇ ಅರ್ಥ ಮಾಡ್ಕೊಂಡಿರೋದಿಲ್ಲ. ಹೀಗಿರುವಾಗ ನಿಮ್ಮನ್ನ ನೀವು ಹೇಗ್ ಸುಧಾರಿಸ್ಕೊಳ್ತೀರಾ? ನೀವು ಮಾಡಿದ ತಪ್ಪನ್ನ ಒಪ್ಕೊಳ್ಳೇಬೇಕಾಗತ್ತೆ. ಹಾಗಾದಾಗ ಮಾತ್ರ ನಿಮ್ಮನ್ನ ನೀವು ತಿಳ್ಕೊಳ್ಳೋಕಾಗೋದು. ಅದಕ್ಕೆ ಕನಸಿನಲ್ಲೆಲ್ಲ ಸತ್ಯದಲ್ಲಿ ಜೀವನ ಮಾಡಿ, ಆನಂದದಿಂದ ಜೀವನ ಮಾಡಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.